ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಆ ಸಮಯದಲ್ಲಿ ಕಾಡಿನಲ್ಲಿ ಆಹಾರದ ತೀವ್ರ ಕೊರತೆ ಉಂಟಾಯಿತು. ಪ್ರಾಣಿಗಳೆಲ್ಲ ಹಸಿವಿನಿಂದ ಕಂಗೆಟ್ಟಿದ್ದವು. ಆಗ ನಮ್ಮ ಚತುರನರಿ ಮತ್ತು ಹಸಿದ ತೋಳ ಎರಡೂ ಸೇರಿ ಒಂದು ಉಪಾಯ ಮಾಡಿದವು. ಹತ್ತಿರದ ಹಳ್ಳಿಯ ಕಡೆಗೆ ಪ್ರಯಾಣ ಬೆಳೆಸಿದವು. ಅಲ್ಲಿ ಅವುಗಳಿಗೆ ಕಂಡಿದ್ದು ಒಂದು ದೊಡ್ಡ ಶೇಂಗಾ ಗದ್ದೆ. ಶೇಂಗಾ ಗಿಡಗಳನ್ನು ನೋಡಿ ತೋಳದ ಬಾಯಲ್ಲಿ ನೀರೂರಿತು. ಆದರೆ ಆ ಗದ್ದೆಯ ಸುತ್ತಲೂ ಗಟ್ಟಿಮುಟ್ಟಾದ ಬೇಲಿ ಇತ್ತು. ಆದರೆ ನಮ್ಮ ನರಿ ಇದೆಯಲ್ಲ, ಬಹಳ ಚತುರ. ಅದಕ್ಕೆ ಬೇಲಿಯ ಒಂದು ಕಡೆ ಸಣ್ಣ ರಂಧ್ರ ಕಾಣಿಸಿತು. ನರಿ ಮೆಲ್ಲನೆ ತೋಳನ ಕಿವಿಯಲ್ಲಿ ಹೇಳಿತು, ನೋಡು ತೋಳಣ್ಣ, ಈ ರಂಧ್ರದ ಮೂಲಕ ನಾವು ಒಳಗೆ ಹೋಗಬಹುದು. ಹೊಟ್ಟೆ ತುಂಬಾ ಶೇಂಗಾ ತಿನ್ನೋಣ. ಆದರೆ ಒಂದು ನೆನಪಿರಲಿ, ತಿನ್ನುವಾಗ ಆಗಾಗ ಈ ರಂಧ್ರದೊಳಗೆ ನುಗ್ಗಿ ಹೊರಗೆ ಬರಲು ಸಾಧ್ಯವಿದೆಯೇ ಎಂದು ಪರೀಕ್ಷಿಸುತ್ತಿರು. ಇದು ತುಂಬಾ ಮುಖ್ಯ. ಆದರೆ ತೋಳಕ್ಕೆ ಆ ಶೇಂಗಾ ಮೇಲೆ ಮಾತ್ರ ಕಣ್ಣಿತ್ತು. ಅದು ಸರಿ ಸರಿ ಎಂದು ಒಪ್ಪಿಕೊಂಡು ಇಬ್ಬರೂ ಒಳಗೆ ನುಗ್ಗಿದರು. ನಮ್ಮ ನರಿ ತುಂಬಾ ಜಾಗರೂಕವಾಗಿತ್ತು. ಅದು ಸ್ವಲ್ಪ ಶೇಂಗಾ ತಿನ್ನುತ್ತಿತ್ತು. ತಕ್ಷಣ ಓಡಿಹೋಗಿ ಆ ರಂಧ್ರದಲ್ಲಿ ತನ್ನ ದೇಹ ನುಗ್ಗುತ್ತದೆಯೇ ಎಂದು ನೋಡಿ ಮತ್ತೆ ಬಂದು ತಿನ್ನುತ್ತಿತ್ತು. ಆದರೆ ತೋಳ, ಅದಕ್ಕೆ ಶೇಂಗಾ ರುಚಿ ಹತ್ತಿಹೋಗಿತ್ತು. ನರಿಯ ಮಾತು ಅದಕ್ಕೆ ಕಿವಿಯೇ ಬೀಳಲಿಲ್ಲ. ಇಷ್ಟೊಂದು ಆಹಾರವಿರುವಾಗ ಯಾಕೆ ಸುಮ್ಮನೆ ಅತ್ತ ಇತ್ತ ಓಡಬೇಕು ಎಂದುಕೊಂಡು ಗಬಗಬನೆ ತಿನ್ನತೊಡಗಿತ್ತು. ಅದರ ಹೊಟ್ಟೆ ಬಲೂನಿನಂತೆ ಉಬ್ಬಿ ದೊಡ್ಡದಾಯಿತು. ಸರಿಯಾಗಿ ಅದೇ ಸಮಯಕ್ಕೆ ಗದ್ದೆಯ ಕಾವಲುಗಾರ ಕೈಯಲ್ಲಿ ದೊಡ್ಡ ಲಾಠಿ ಹಿಡಿದು ಅಲ್ಲಿಗೆ ಬಂದೇ ಬಿಟ್ಟ. ನರಿ ದೂರದಿಂದಲೇ ಅವನನ್ನು ನೋಡಿ, ತೋಳಣ್ಣ ಓಡು, ಕಾವಲುಗಾರ ಬಂದ ಎಂದು ಕಿರುಚುತ್ತಾ ಚಂಗನೆ ಆ ಸಣ್ಣ ರಂಧ್ರದ ಮೂಲಕ ಹೊರಗೆ ಹಾರಿತು. ನರಿ ಮೊದಲೇ ಪರೀಕ್ಷೆ ಮಾಡುತ್ತಿದ್ದರಿಂದ ಅದರ ದೇಹ ಸುಲಭವಾಗಿ ಹೊರಬಂದಿತು. ಆದರೆ ಪಾಪ ತೋಳ, ಅದು ಓಡಿ ಬಂದು ರಂಧ್ರದೊಳಗೆ ನುಗ್ಗಲು ಪ್ರಯತ್ನಿಸಿತು. ಆದರೆ ಅತಿಯಾಗಿ ತಿಂದು ಉಬ್ಬಿದ್ದ ಅದರ ಹೊಟ್ಟೆ ರಂಧ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಎಷ್ಟೇ ಪ್ರಯತ್ನಿಸಿದರೂ ಹೊರಬರಲು ಸಾಧ್ಯವಾಗಲಿಲ್ಲ. ಕಾವಲುಗಾರ ಹತ್ತಿರ ಬಂದು ತೋಳಕ್ಕೆ ಸರಿಯಾಗಿ ಏಟು ನೀಡಿದನು. ಕೊನೆಗೆ ತೋಳ ಹೇಗೋ ಕಷ್ಟಪಟ್ಟು ಪೆಟ್ಟು ತಿನ್ನುತ್ತಾ ರಂಧ್ರದಿಂದ ಹೊರಬಂದು ಕಾಡಿಗೆ ಜೀವ ಉಳಿಸಿಕೊಂಡು ಓಡಿಹೋಯಿತು. ನರಿ ದೂರದಲ್ಲಿ ನಿಂತು ಮೆಲ್ಲನೆ ನಗುತ್ತಾ ಹೇಳಿತು, ನಾನು ಹೇಳಿದ ಮಾತು ಕೇಳಿದ್ದರೆ ನಿನಗೆ ಈ ಗತಿ ಬರುತ್ತಿರಲಿಲ್ಲ ತೋಳಣ್ಣ. ಗೆಳೆಯರೇ, ಈ ಕಥೆಯಿಂದ ನಾವು ಕಲಿಯಬೇಕಾದ ನೀತಿ ಏನೆಂದರೆ, ಯಾವುದೇ ಕೆಲಸ ಮಾಡುವಾಗ ಅದರ ಮಿತಿ ನಮಗೆ ತಿಳಿದಿರಬೇಕು. ಅತಿಯಾದ ಆಸೆಯು ಯಾವಾಗಲೂ ಆಪತ್ತನ್ನು ತರುತ್ತದೆ. ಒಂದು ಸುಂದರವಾದ ದಿನ ನಮ್ಮ ಚತುರ ನರಿರಾಯ ಕಾಡಿನಲ್ಲಿ ಆರಾಮವಾಗಿ ತಿರುಗಾಡುತ್ತಿತ್ತು. ಆದರೆ ಹಠಾತ್ತನೆ, ಅಯ್ಯೋ, ಆಕಸ್ಮಿಕವಾಗಿ ನರಿ ಒಂದು ಹಳೆಯ ಬಾವಿಯೊಳಗೆ ಬಿದ್ದೇ ಬಿಟ್ಟಿತು. ಅದೃಷ್ಟವಶಾತ್ ಬಾವಿಯಲ್ಲಿ ನೀರು ಕಡಿಮೆಯಿತ್ತು, ಹಾಗಾಗಿ ಪ್ರಾಣ ಉಳಿಯಿತು. ಆದರೆ ಮೇಲೆ ಬರುವುದು ಹೇಗೆ? ನರಿ ಎಷ್ಟೇ ಪ್ರಯತ್ನಿಸಿದರೂ ಮೇಲೆ ಬರಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಂದು ಹಸಿದ ತೋಳ ಬಂದಿತು. ಬಾವಿಯೊಳಗೆ ನರಿಯನ್ನು ಕಂಡು ಅದಕ್ಕೆ ಆಶ್ಚರ್ಯವಾಯಿತು. ಅದು ಕೆಳಗೆ ಇಣುಕಿ ನೋಡಿ ಕೇಳಿತು, ಏ ನರಿರಾಯ, ಅಲ್ಲಿ ಕೆಳಗೆ ಏನು ಮಾಡುತ್ತಿದ್ದೀಯಾ? ನಮ್ಮ ಚತುರ ನರಿ ತಕ್ಷಣವೇ ಒಂದು ಪ್ಲಾನ್ ಮಾಡಿತು. ಅತ್ಯಂತ ಗಂಭೀರವಾದ ಧ್ವನಿಯಲ್ಲಿ ಹೇಳಿತು, ಓಹ್ ಗೆಳೆಯ ತೋಳವೇ, ನಿನಗೆ ವಿಷಯ ಗೊತ್ತಿಲ್ಲವೇ? ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಇಡೀ ಪ್ರಪಂಚವೇ ನಾಶವಾಗಲಿದೆ ಎಂದು ಆಕಾಶವಾಣಿಯಾಗಿದೆ. ಹಾಗಾಗಿ ಪ್ರಾಣ ಉಳಿಸಿಕೊಳ್ಳಲು ನಾನು ಇಲ್ಲಿ ಅಡಗಿಕೊಂಡಿದ್ದೇನೆ. ಇಲ್ಲಿ ತುಂಬಾ ತಂಪಾಗಿದೆ ಮತ್ತು ಸುರಕ್ಷಿತವಾಗಿದೆ. ಪಾಪ, ಈ ಮೂರ್ಖ ತೋಳ ನರಿಯ ಮಾತನ್ನು ನಂಬಿಯೇ ಬಿಟ್ಟಿತು. ನನಗೂ ಪ್ರಾಣ ಉಳಿಸಿಕೊಳ್ಳಬೇಕು, ನಾನು ಒಳಗೆ ಬರಬಹುದೇ ಎಂದು ಗಾಬರಿಯಿಂದ ಕೇಳಿತು. ನರಿ ಒಳಗೊಳಗೆ ನಗುತ್ತಾ, ಖಂಡಿತ ಬಾ ಗೆಳೆಯ, ಮೆಲ್ಲನೆ ಜಿಗಿ ಎಂದಿತು. ತೋಳವು ಹಿಂದೆ ಮುಂದೆ ಯೋಚಿಸದೆ ಧಪ್ ಎಂದು ಬಾವಿಯೊಳಗೆ ಹಾರಿತು. ತೋಳ ಕೆಳಗೆ ಬಿದ್ದ ಕೂಡಲೇ ನರಿ ಅದರ ಬೆನ್ನಿನ ಮೇಲೆ ಹತ್ತಿ ನಿಂತಿತು. ನೋಡು ತೋಳವೇ, ಮೊದಲು ನಾನು ನಿನ್ನ ಭುಜದ ಮೇಲೆ ಹತ್ತಿ ಮೇಲೆ ಹೋಗುತ್ತೇನೆ, ಆಮೇಲೆ ನಿನ್ನನ್ನು ಎಳೆಯುತ್ತೇನೆ ಎಂದಿತು. ತೋಳ ಅದಕ್ಕೂ ಒಪ್ಪಿತು. ನರಿ ಚಂಗನೆ ತೋಳದ ಬೆನ್ನಿನ ಮೇಲೆ ಹತ್ತಿ ಬಾವಿಯಿಂದ ಹೊರಕ್ಕೆ ಜಿಗಿದು ಬಿಟ್ಟಿತು. ಮೇಲೆ ಬಂದ ನರಿ ಬಾವಿಯೊಳಗೆ ಇಣುಕಿ ನೋಡಿ ಹೇಳಿತು, ಗೆಳೆಯ ತೋಳವೇ, ಪ್ರಪಂಚಕ್ಕೆ ಏನೂ ಆಗುವುದಿಲ್ಲ. ಆದರೆ ನಿನ್ನಂತಹ ಮೂರ್ಖರು ಯಾರ ಮಾತನ್ನಾದರೂ ಕುರುಡಾಗಿ ನಂಬುತ್ತಾರೆ. ಈಗ ನೀನು ಅಲ್ಲಿಯೇ ಇರು, ಯಾರಾದರೂ ಬಂದು ಕಾಪಾಡಬಹುದು ಎಂದು ಹೇಳಿ ನರಿರಾಯ ಅಲ್ಲಿಂದ ಓಟ ಕಿತ್ತಿತು. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆಯ ನೀತಿ ಏನು ಗೊತ್ತಾ? ಯಾರನ್ನೇ ಆಗಲಿ ಕುರುಡಾಗಿ ನಂಬಬಾರದು. ಅಪಾಯದ ಸಮಯದಲ್ಲಿ ಗಾಬರಿಯಾಗದೆ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಈ ಕಥೆ ನಿಮ್ಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹದ್ದೇ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.